8 ಗಂಟೆಗೆ ಟ್ರೇನ್ ಇದೆ. ತಂದೆ ಅವಸರದಿಂದ ಬಾತ್ರೂಮ್ಗೆ ಹೋಗ್ತಾನೆ, ರೆಡಿ ಆಗ್ತಾನೆ, ಒಳ್ಳೆ ಬಟ್ಟೆ ಧರಿಸಿಕೊಳ್ತಾನೆ, ಚೆನ್ನಾಗಿ ಟೈ ಸೂಟ್ ಎಲ್ಲ ಧರಿಸಿಕೊಳ್ಳುತ್ತಾನೆ. ಹೊರಗೆ ಬಂದು ನೋಡಿದ್ರೆ ಮಗನೇನೋ ಮಣ್ಣಿನಲ್ಲಿ ಆಟ ಆಡ್ತಾ ಇದ್ದ. ಕೈತುಂಬಾ ಮಣ್ಣು, ಮೊಳಕಾಲಿಗೆ ಮಣ್ಣು, ಕಾಲೆಲ್ಲ ಮಣ್ಣು, ಹೀಗೆ ಒರೆಸಿಕೊಳ್ಳೋದ್ರಿಂದ ಮುಖಕ್ಕೆಲ್ಲ ಮಣ್ಣು. ಅವನು ಮಣ್ಣಲ್ಲಿಯೇ ಆಟ ಆಡ್ತಿದ್ದ. ಆ ಮಣ್ಣಿನಿಂದ ಹೊರಗೆ ಬರುವ ಆಲೋಚನೆ ಕೂಡ ಅವನಿಗಿಲ್ಲ. ಹಾಗೆ ಮಣ್ಣಲ್ಲಿ ಆಟ ಆಡುವಾಗ ಅವನು ಮಾಡ್ತಿರೋದೇನೆಂದ್ರೆ ಆ ಮಣ್ಣನ್ನು ಸ್ವಲ್ಪ ತೆಗೆದು ಅವನು ತಂದೆ ಹೋಗುವ ಮಾರ್ಗದಲ್ಲಿಯೂ ಕೂಡ ಸ್ವಲ್ಪ ಕುಪ್ಪೆಯಾಗಿ ಇಡ್ತಿದ್ದ. ಆ ತಂದೆ ಅವಸರದಿಂದ ಹೋಗುವಾಗ ಆ ಮಗನಿಟ್ಟಿರುವ ಮಣ್ಣಿನ ಕುಪ್ಪೆ ಮೇಲೆ ಕಾಲಿಟ್ಟು ಕೆಳಗೆ ಬಿದ್ದ. ಅವನ ಪ್ಯಾಂಟಿಗೂ ಶರ್ಟಿಗೂ ಕೂಡ ಮಣ್ಣಾಯ್ತು. ಜಾಗ್ರತೆಯಿಂದ ಕೇಳ್ರಿ. ಮಗನೇನೋ ಮಣ್ಣಿನಲ್ಲಿಯೇ ಉರುಳಾಡ್ತಿದ್ದಾನೆ, ಮಣ್ಣಿನಲ್ಲಿಯೇ ಆಟಾಡ್ತಿದ್ದಾನೆ, ಆ ಮಣ್ಣಿನಲ್ಲಿಯೇ ಇದ್ದಾನೆ. ಆದರೆ ತಂದೆಯೇನೋ ಅವಸರದಲ್ಲಿ 8 ಗಂಟೆಗೆ ಟ್ರೈನ್ ಇದೆ, ಪ್ರಯಾಣ ಮಾಡಬೇಕೆಂದು ಹೊರಟು ಹೋಗುವಂತಹ ಸಮಯದಲ್ಲಿ ಮಣ್ಣಲ್ಲಿ ಬಿದ್ದ. ಹೇಗೂ ಬಿದ್ದಿದ್ದೇನಲ್ಲವೇ, ಪಕ್ಕದಲ್ಲೇ ಮಗನಿದ್ದಾನೆ, ಇಬ್ರೂ ಸೇರಿ ಮಣ್ಣಲ್ಲಿ ಆಡಿದ್ರೆ ಚೆನ್ನಾಗಿರುತ್ತೆ, ಮಗನಿಗೂ ಸ್ವಲ್ಪ ಕಾಲಕ್ಷೇಪ ಆಗ್ತದೆ ಅಂದುಕೊಂಡು ತಂದೆ ಕೂಡ ಮಣ್ಣಲ್ಲಿ ಆಟ ಆಡುತ್ತಾ ಮಣ್ಣಿನಲ್ಲಿಯೇ ಬಿದ್ದಿರುತ್ತಾನೆ ಅಂತೀರಾ? ಇಲ್ಲವೇ ತನ್ನ ಮುಂದ್ಗಡೆ ಒಂದು ಪ್ರಯಾಣ ಇದೆ, ಅವನಿಗೊಂದು ಗುರಿ ಇದೆ, ಅವನಿಗೊಂದು ಗಮ್ಯ ಇದೆ ಅಂದುಕೊಂಡು ತಕ್ಷಣವೇ ಎದ್ದು ಆ ಮಣ್ಣಿನ ಧೂಳೆಲ್ಲ ಝಾಡಿಸಿಕೊಂಡು ಮುಂದಕ್ಕೆ ಹೋಗ್ತಾನಂತೀರಾ? ಏನ್ ಮಾಡಿರ್ತಾನಂತೀರಿ? ಏನ್ ಮಾಡಿರ್ತಾನೆ ಹೇಳಿ? ತನ್ನ ಕೈ ಕಾಲುಗಳಿಗೆ ಬಟ್ಟೆಗಳಿಗೆಲ್ಲ ಅಂಟಿರುವ ಧೂಳೆಲ್ಲ ಮಣ್ಣೆಲ್ಲ ಝಾಡಿಸಿಕೊಳ್ಳುತ್ತಾನೆ. ಅವಸರದಿಂದ ಹೋಗುತ್ತಾನೆ, ಯಾಕೆಂದರೆ ಅವನಿಗೋಸ್ಕರ ಒಂದು ಪ್ರಯಾಣ ಸಿದ್ಧವಾಗಿದೆ. ಅವನು ಹೋಗಬೇಕಾದ ಒಂದು ಸ್ಥಳವಿದೆ, ಅವನು ಸೇರಬೇಕಾದ ಒಂದು ಗಮ್ಯವಿದೆ. ಕೇಳಿ ಸಹೋದರ ಸಹೋದರಿಯರೇ, ಈ ಭೂಮಿಯ ಮೇಲೆ 2 ವಿಧವಾದ ಜನರಿದ್ದಾರೆ. ಒಂದು ವಿಧವಾದ ಜನರು ಮಣ್ಣನ್ನೇ ಪ್ರೀತಿಸುತ್ತಾ, ಮಣ್ಣಿನಲ್ಲಿಯೇ ಉರುಳಾಡುತ್ತಾ, ಮಣ್ಣನ್ನೇ ಸವಿಯುತ್ತಾ, ಮಣ್ಣಿನಲ್ಲಿಯೇ ಬದುಕುತ್ತಾ, ಮಣ್ಣಿನಲ್ಲಿಯೇ ಬೆರೆತುಕೊಳ್ಳುವ ಒಂದು ವಿಧವಾದ ಜನರಿದ್ದಾರೆ. ಮತ್ತೊಂದು ವಿಧವಾದ ಜನರಿದ್ದಾರೆ, ಅವರದ್ದೇ ಆದ ಒಂದು ಗುರಿ ಇದೆ, ಅವರಿಗೆ ಒಂದು ಗಮ್ಯವಿದೆ. ಆ ಗಮ್ಯ, ಆ ಗುರಿ ಪರಲೋಕ ಆಗಿದೆ. ಆ ಪರಲೋಕದ ಮೇಲೆ ಅವರಿಗೆ ಗುರಿ, ಗಮ್ಯ ಇರುವಾಗ ಅವರು ಓಡುತ್ತಾ ಓಡುತ್ತಾ ಈ ಆತ್ಮಿಕ ಪ್ರಯಾಣದಲ್ಲಿ ಮುಂದೆ ಸಾಗುವಾಗ ಕೆಲವೊಮ್ಮೆ ಬೀಳುವ ಚಾನ್ಸಸ್ ಇವೆ. ಹಾಗೆ ಬಿದ್ದೋಗುವಾಗ ಆ ಹೊಲಸಲ್ಲೇ ಅವರು ಉಳ್ಕೊಳ್ಳೋದಿಲ್ಲ. ಹಾಗೆ ಬಿದ್ದೋದಾಗ ಆ ಹೊಲಸನ್ನೇ ಆನಂದಿಸುವ ಪ್ರಯತ್ನ ಮಾಡೋದಿಲ್ಲ. ತಂದೆಯೇನ್ ಮಾಡಿದ? ಅದೇ ಮಣ್ಣಲ್ಲಿ ಬಿದ್ದ, ಅದೇ ಹೊಲಸಲ್ಲಿ ಬಿದ್ದ, ಆದರೆ ಅಲ್ಲೇ ಉಳ್ಕೊಳ್ಳಲಿಲ್ಲ. ಕಾರಣವೇನು? ಅವನಿಗೊಂದು ಪ್ರಯಾಣ ಇತ್ತು. ತಕ್ಷಣವೇ ಝಾಡಿಸಿಕೊಳ್ತಾನೆ, ತಕ್ಷಣವೇ ಶುಭ್ರ ಮಾಡಿಕೊಳ್ಳುತ್ತಾನೆ, ಮುಂದಕ್ಕೆ ಸಾಗುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ಈ ದಿನ ನೀವು ಯಾವ ಗುಂಪಿಗೆ ಸೇರಿದವರಾಗಿದ್ದೀರಿ? ಪಾಪದಲ್ಲಿಯೇ ಇದ್ದುಕೊಂಡು ಪಾಪವನ್ನೇ ಅನುಭವಿಸುತ್ತಾ, ಪಾಪವನ್ನೇ ಸವಿಯುತ್ತಾ, ಪಾಪದಲ್ಲೇ ಸಾಯಬೇಕೆಂಬ ಗುಂಪಿಗೆ ಸೇರಿದವರಾಗಿದ್ದೀರೋ? ಇಲ್ಲವೇ ಕ್ರಿಸ್ತನು ಅನುಗ್ರಹಿಸುವ ರಕ್ಷಣೆಯ ವಸ್ತ್ರವನ್ನು ಧರಿಸಿಕೊಂಡು ದೇವರ ರಾಜ್ಯಕ್ಕೆ ಪ್ರಯಾಣ ಮಾಡಿ ಹೋಗುತ್ತಿರುವಂತಹ ಯಾತ್ರಿಕರಾಗಿದ್ದೀರೋ? ಈ ಯಾತ್ರೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾವು ಜಾರಿ ಬೀಳಬಹುದು, ಆದರೆ ಪಾಪದಲ್ಲಿಯೇ ಬಿದ್ದಿರುವ ಚಾನ್ಸ್ ಇಲ್ಲ. ನನ್ನ ಪ್ರಶ್ನೆ, ಹೂ ಆರ್ ಯು? ರಕ್ಷಿಸಲ್ಪಟ್ಟವರಾಗಿರೋದಾದರೆ ನಿಮಗೊಂದು ಗಮ್ಯವಿದೆ, ರಕ್ಷಿಸಲ್ಪಟ್ಟವರಾಗಿರೋದಾದರೆ ನಿಮಗೊಂದು ರಾಜ್ಯವಿದೆ, ರಕ್ಷಿಸಲ್ಪಟ್ಟವರಾಗಿರೋದಾದರೆ ನಿಮಗೋಸ್ಕರ ಒಂದು ಲೋಕ ಇದೆ, ಅದೇ ಪರಲೋಕವಾಗಿದೆ. ಅಂತಹ ಗುರಿ ಗಮ್ಯ ನಿಮಗಿರುವುದಾದರೆ ಈ ಯಾತ್ರೆಯಲ್ಲಿ ಯಾವುದಾದರೂ ಒಂದು ಸಂದರ್ಭದಲ್ಲಿ ಪ್ರಮಾದವಶತ್ತು ನೀವು ಕೆಳಗೆ ಬೀಳಬಹುದೇನೋ. ಆದರೆ ಇದ್ದೀರಾ ಈ ದಿನ ನಮ್ಮ ಮಧ್ಯೆ ಯಾರಾದರೂ? ರಕ್ಷಿಸಲ್ಪಟ್ಟಿದ್ದೀರಿ, ನಿಮ್ಮ ಜೀವಿತ ಯೇಸುವಿಗೆ ಒಪ್ಪಿಸಿದ್ದೀರಿ, ಆದರೆ ನೀವು ಬಿದ್ದಿದ್ದೀರಿ. ದಯವಿಟ್ಟು ಕೇಳ್ರಿ. ಬಿದ್ದಂಥವನು ಏನ್ ಮಾಡ್ತಾನೆ ಗೊತ್ತಾ? ಕ್ರಿಸ್ತನ ಮೇಲೆ ತನ್ನ ದೃಷ್ಟಿ ಇಟ್ಟಿರುವುದಾದರೆ ಬಿದ್ದಂಥವನು ಏನ್ ಮಾಡ್ತಾನೆ ಗೊತ್ತಾ? ಪರಲೋಕಕ್ಕೆ ಸೇರಬೇಕು ಎಂಬ ಒಂದು ತವಕ ಇರುವುದಾದರೆ ಬಿದ್ದಂಥವನು ಏನ್ ಮಾಡ್ತಾನೆ ಗೊತ್ತಾ? ತಿರುಗಿ ಎದ್ದೇಳ್ತಾನೆ, ಝಾಡಿಸಿಕೊಳ್ಳುತ್ತಾನೆ, ಮುಂದಕ್ಕೆ ಸಾಗುತ್ತಾನೆ. ಆ ರೀತಿ ಎದ್ದೇಳದೆ ಮುಂದಕ್ಕೆ ಸಾಗಲಾರದಂತೆ ಪಾಪದಲ್ಲಿಯೇ ಜೀವಿಸುವುದಾದರೆ ಅಂಥವನಿಗೆ ಗುರಿ ಇರಲ್ಲ, ಗಮ್ಯವೂ ಇರೋದಿಲ್ಲ, ಪರಲೋಕಕ್ಕೆ ಹೋಗುವ ಯೋಗವೂ ಇರಲ್ಲ. ಯಾರು ನೀವು? ರಕ್ಷಿಸಲ್ಪಟ್ಟಿದ್ದೀರಾ? ಹಾಗಾದರೆ ನಿಮ್ಮ ಗುರಿ ಪರಲೋಕ ಆಗಿದೆ. ರಕ್ಷಿಸಲ್ಪಟ್ಟಿದ್ದೀರಾ? ಹಾಗಾದರೆ ನಿಮ್ಮ ಗಮ್ಯವು ಯೇಸುವಿನ ಆಶ್ರಯವಾಗಿದೆ. ಇಲ್ಲವೇ ಪಾಪದಲ್ಲಿಯೇ ಜೀವಿಸ್ತಾ ಇದ್ದೀರಾ? ಪಾಪವನ್ನೇ ಸವಿಯುತ್ತಾ ಇದ್ದೀರಾ? ಹಾಗಾದರೆ ನಿಮ್ಮ ಗಮ್ಯ ನರಕ ಆಗಿರುತ್ತೆ. ಹೂ ಆರ್ ಯು? ಯಾರು ಈ ದಿನ ನೀವು? ಪಾಪದಲ್ಲಿ ಜೀವಿಸಿ ಪಾಪವನ್ನೇ ಸವಿಯುವಂತಹ ಪಾಪಿಷ್ಠರಾಗಿದ್ದೀರೋ? ಇಲ್ಲವೇ ಆ ಪಾಪದಿಂದ ಹೊರಗೆ ಬಂದು ಪರಲೋಕದ ಕಡೆಗೆ ಪ್ರಯಾಣ ಮಾಡುವ ಪರಿಶುದ್ಧರಾಗಿದ್ದೀರೋ? ಹೂ ಆರ್ ಯು? ಈ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗಿದೆ? ಲೆಟ್ಸ್ ಪ್ರೇ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು.
ಈ ಲೋಕದಲ್ಲಿ ಎರಡು ವಿಧವಾದ ಜನರಿದ್ದಾರೆ. ಒಂದು ವಿಧವಾದವರೇನೋ ಪಾಪವನ್ನೇ ಸವಿಯುತ್ತಾ ಪಾಪದಲ್ಲಿಯೇ ಜೀವಿಸುವಂತವರಾಗಿದ್ದಾರೆ. ಮತ್ತೊಂದು ವಿಧವಾದವರು ಪರಲೋಕಕ್ಕೆ ಪ್ರಯಾಣ ಮಾಡುವವರಾಗಿದ್ದಾರೆ. ಈ ಪರಲೋಕಕ್ಕೆ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಪ್ರಯಾಣದಲ್ಲಿ ಬಿದ್ದು ಹೋಗಬಹುದೇನೋ, ಆದರೆ ಪಾಪದಲ್ಲಿ ಮಾತ್ರ ಬಿದ್ದವರಾಗಿ ಅದರಲ್ಲಿಯೇ ಇರುವುದಿಲ್ಲ. ಈ ದಿನ ನಮ್ಮಲ್ಲಿ ಯಾರೇ ಆಗಲಿ ಪ್ರಮಾದವಶತ್ತು ಒಂದು ವೇಳೆ ಬಿದ್ದಿರೋದಾದರೆ ತಕ್ಷಣವೇ ಎದ್ದೇಳಲು ಸಹಾಯ ಮಾಡಿರಿ. ಎದ್ದವರಾಗಿ ತಮ್ಮ ಹೃದಯವನ್ನು ದೇವರೇ ನಿಮ್ಮ ರಕ್ತದಿಂದ ತೊಳೆದುಕೊಂಡು ರಕ್ಷಣೆಯ ವಸ್ತ್ರವನ್ನು ಶುದ್ಧಿ ಮಾಡಿಕೊಂಡು ಮತ್ತೆ ಮುಂದೆ ಸಾಗಲು ಸಹಾಯ ಮಾಡಿರಿ. ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾತನು ಆಗಿರುವ ನಿಮ್ಮ ಕಡೆಗೆ ದೃಷ್ಟಿಸುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡಿರಿ. ಈ ದಿನ ಈ ಅಮೂಲ್ಯವಾದ ಸಂದೇಶದ ಮೂಲಕ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಸಂಧಿಸಿದ್ದಕ್ಕಾಗಿ ವಂದನೆಗಳು. ಈ ದಿನ ಬಿತ್ತಲ್ಪಟ್ಟ ಈ ವಾಕ್ಯ ಅನೇಕರ ಜೀವಿತದಲ್ಲಿ ಫಲಿಸುವಂತೆ ಸಹಾಯ ಮಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.